ಅಭಿವೃದ್ಧಿ ಚೆನ್ನಾಗಿದೆ ಅನ್ಕೊಳ್ಳೋ ಹೊತ್ತಿಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೀತಾ ಇರುವಂತ ಕಥೆಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಕ್ ಅನ್ಸುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. 2025ರಲ್ಲಿ ಬರೋಬ್ಬರಿ 300 ಕೋಟಿಯ ಡ್ರಗ್ಸ್ ಜಪ್ತಿ ಮಾಡಲಾಗಿತ್ತು. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ ಬಯಲಾಗಿತ್ತು. ತೋಟದ ಮನೆಯಲ್ಲಿ ಡ್ರಗ್ಸ್, ವಾಸದ ಮನೆಯಲ್ಲೂ ಕೂಡ ಮಾದಕ, ಇವೆಲ್ಲವನ್ನು ಕೂಡ ಬಯಲಿಗೆಳೆದಿದ್ರು ಪೊಲೀಸ್ನವರು. ದಂಧೆಕೋರರಿಗೆ ಮೈಸೂರು ಸುರಕ್ಷಿತ ಅಂತ. ಎಸ್, ಇದನ್ನೇ ನಾನು ಆಗ್ಲೇ ಹೇಳಕ್ ಬರ್ತಾ ಇದ್ದಿದ್ದು. ಬೆಂಗಳೂರಿನಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಬೆಂಗಳೂರು ಹಾಳು ಕೊಂಪೆ. ನಿಮಗೆ ಹೆಂಗೆ ಹೋಗಿ ಹಂಗೆ ಬಂದ್ರು ಕೂಡ ಸಿಗಾಕೊಂಡ್ಬಿಡ್ತಾರೆ. ಆದ್ರೆ ಮೈಸೂರು ಹಂಗಲ್ಲ. ಯಾಕಂದ್ರೆ ಮೈಸೂರಿನ ಮೇಲೆ ಅನುಮಾನ ಪಡೋರೆ ಕಮ್ಮಿ. ಮೈಸೂರಲ್ಲ, ಮೈಸೂರಲ್ಲಿ ಹಿಂಗಾಯ್ತಾ, ಮೈಸೂರಲ್ಲೆಲ್ಲ ಅದೆಲ್ಲ ಆಗಕ್ ಸಾಧ್ಯನೇ ಇಲ್ಲ. ಆತರ ಇದೆಯಲ್ಲ, ಅದಕ್ಕೆ ಅವರಿಗೆ ಸುರಕ್ಷಿತವಾದಂತ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಿವಿತ್, ನೀವು ಹೇಳ್ದಂಗೆ, ನೀವು ಹೇಳಿದ್ರಿ ನಾನು 7 ವರ್ಷ ಮೈಸೂರಿನಲ್ಲಿದ್ದೆ ಅಂತ ಹೇಳಿದ್ರಿ. ಮೈಸೂರಿನ ಜನರ ಮನಸ್ಥಿತಿ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರಿ. ಇದೇ ಈ ಕಿರಾತಕರಿಗೆ ಬಂಡವಾಳ ಆಗಿರೋದು. ಪಾರಂಪರಿಕ ನಗರಿ ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಿಂಗಾಗತ್ತೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ದಿವಿತ್, ಮೈಸೂರು ಅಂತ ಹೇಳಿದ್ರೆ ಕೈ ಮುಗಿದು ನಮಸ್ಕಾರ ಮಾಡ್ಬೇಕನ್ಸುತ್ತೆ. ಅಂತ ಮೈಸೂರಿಗೆ ಈ ಕಿರಾತಕರು ಕಳಂಕವನ್ನ ತರುತ್ತಿದ್ದಾರೆ ಅನ್ನುವ. ಮೈಸೂರು ಅಂತಂದ್ರೆ ನಿಮಗೆ ನೆನಪಾಗೋದು ತಾಯಿ ಚಾಮುಂಡೇಶ್ವರಿ ಬೆಟ್ಟ. ಹೌದು, ಮೈಸೂರು ಬೆಟ್ಟ. ಹೌದು, ಮೈಸೂರು ಬೆಟ್ಟ. ಹೌದು. ಆದ್ರೆ ಅಂತ ಒಂದು ಭಕ್ತಿಯುಳ್ಳ ಸ್ಥಳದಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ಇದು ಬೇಸರದ ಸಂಗತಿ. ಮತ್ತೆ ಮೈಸೂರವರು ಕೂಡ ಇದನ್ನ ಅರಗಿಸ್ಕೊಳ್ಳಲ್ಲ. ಕರೆಕ್ಟ್, ಮೈಸೂರವರು ಅರಗಿಸ್ಕೊಳ್ಳೋದಿಲ್ಲ. ಮೈಸೂರಿನಲ್ಲಿ ಇಂಥ ಡ್ರಗ್ ಫ್ಯಾಕ್ಟರಿಗಳಿದಾವೆ. ಮೈಸೂರಿನಿಂದ ಬೇರೆ ಬೇರೆ ಕಡೆಗಳಿಗೆ ಡ್ರಗ್ ಸಪ್ಲೈ ಆಗುತ್ತೆ. ಮೈಸೂರಿನಲ್ಲಿ ಯುವಕರು ಈ ಅಮಲನ್ನ ತಲೆಗೇರಿಸಿಕೊಂಡು ತಮ್ಮ ಜೀವನವನ್ನ, ತಮ್ಮ ಬದುಕನ್ನ ಹಾಳು ಮಾಡೋದ್ರ ಜೊತೆಗೆ ಅವರ ಕುಟುಂಬ ಇವತ್ತು ಬೀದಿ ಪಾಲಾಗ್ತಿದೆ ಅನ್ನುವಂಥ ಗಂಭೀರ ವಿಚಾರ ನಿಮಗೆ ಗೊತ್ತಿದ್ಯಾ? ರಿಪಬ್ಲಿಕ್ ಕನ್ನಡ ಇವತ್ತು ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇವತ್ತು ಇಡೀ ದಿನ ಮೈಸೂರು ಮಾದಕ ವ್ಯಸನಿಗಳ ತವರಾಗ್ತಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಕೊಡುತ್ತೆ. ಹಿಂಗ್ ಆಗಬಾರ್ದು ಅನ್ನೋದು ನಮ್ಮ ವಿಚಾರ. ನಮ್ಮ ಪಾರಂಪರಿಕ ನಗರದ ಬಗ್ಗೆ ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ಗೌರವ ಇದೆ. ವಿಶ್ವದಾದ್ಯಂತ ಇವತ್ತು ಮೈಸೂರು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರವಾಸಿಗರ ಬಂದು ಇಲ್ಲಿನ ಸಂಭ್ರಮವನ್ನ ಅಥವಾ ಇಲ್ಲಿನ ಪರಂಪರೆಯನ್ನ ಅನುಭವಿಸ್ಕೊಂಡು ಹೋಗ್ತಾರೆ, ಅಥವಾ ಇಲ್ಲಿನ ಶ್ರೀಮಂತಿಕೆಯನ್ನ ನೋಡ್ಕೊಂಡು ಹೋಗ್ತಾರೆ. ಈಗಲೂ ಕೂಡ ನಾವು ಅದನ್ನೇ ಹೇಳ್ತಾ ಇರೋದು. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಮಾಧ್ಯಮದಿಂದ ನಾವೇನ್ ಮಾಡ್ಬೇಕು, ಎಕ್ಸ್ಪೋಸ್ ಮಾಡಬೇಕು, ಮಾಡ್ತಾ ಇದೀವಿ. ಮುಂದಿನದು ಯಾರ್ದ ಕೆಲಸ? ಸರ್ಕಾರದ ಕೆಲಸ, ಜನರ ಕೆಲಸ, ಗೃಹ ಮಂತ್ರಿಗಳ ಗೃಹ ಇಲಾಖೆಯ ಕೆಲಸ. ಈಗ ನೀವು ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂತಂದ್ರೆ ಆಲ್ರೆಡಿ ಮರ್ಯಾದೆ ಹೋದ ವರ್ಷ ಹೋಗಿದೆ. ಎಚ್ಚರಿಸ್ತಾ ಇದೀವಿ ನಿಮ್ಮನ್ನ. ಪಾರಂಪರಿಕ ನಗರ ಹೀಗೆ ಡ್ರಗ್ ನಗರವಾಗಿ, ಅಥವಾ ಉಡ್ತಾ ಪಂಜಾಬ್, ಉಡ್ತಾ ಏನು ಬಿಹಾರ ಅಂತ ಹೇಳಿ ಎಲ್ಲ ನಾವು ಹೇಳಿದ್ವಲ್ಲ, ಆ ಪದ ಬಳಸೋದಕ್ಕೂ ನಮಗೆ ಬಹಳ ನೋವಾಗುತ್ತೆ. ಹಂಗ ಬಳಸೋದು ಇಲ್ಲ, ಹಂಗಾಗೋದು ಬೇಡ. ಎಚ್ಚರಿಸ್ತಾ ಇದೀವಿ. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳು ತಲೆ ಎತ್ತಾ ಇದ್ದಾವೆ. ಮೈಸೂರಿನಿಂದ ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಡ್ರಗ್ ಹೋಗುತ್ತೆ. ಮೈಸೂರಿನಲ್ಲಿ ಯುವ ಸಮುದಾಯ ದಾರಿ ತಪ್ಪಿ ಹೋಗ್ತಾ ಇದೆ. ಮೈಸೂರಿನಲ್ಲಿ ಗಾಂಜಾ ಡ್ರಗ್ ವ್ಯಸನಿಗಳಿಂದಾಗಿ ಸಮಾಜಘಾತುಕ ಶಕ್ತಿಗಳು ಹೆಚ್ಚಾಗ್ತಾ ಇದ್ದಾವೆ. ಮೈಸೂರಿನಲ್ಲಿ ಕೊಲೆ, ಸುಲಿಗೆಯಂತಹ ಕ್ರೈಮ್ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಮಾನ್ಯ ಗೃಹ ಸಚಿವರ ಕೈ ಮುಗಿದು ನಿಮ್ಮಲ್ಲಿ ವಿನಮ್ರವಾದಂತ ಮನವಿ ನಮ್ಮದು. ಇವತ್ತಿನ ಈ ಸುದ್ದಿ ಇದೆಯಲ್ಲ, ಇದು ಬಹಳ ಗಂಭೀರ ವಿಚಾರ. ರಾಜ್ಯದ ಮಟ್ಟಿಗೆ, ಮೈಸೂರಿನ ಮಟ್ಟಿಗೆ ಗಂಭೀರ ವಿಚಾರ. ಇದಕ್ಕೆ ನೀವು ಮಾಡೋಣ ಬಿಡು, ಆಗತ್ತೆ ಬಿಡು, ಏನಾದ್ರೂ ಆಗತ್ತೆ ಅನ್ನುವಂಥ ಹಾರಿಕೆ ಉತ್ತರಗಳಲ್ಲ. ಇದಕ್ಕೊಂದು ಕ್ಲಾರಿಟಿ ಬೇಕಾಗಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ಸರ್ಕಾರ. ನೋಡಿ, ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ನಿಂತ್ಕೊಂಡಿದೆ. ಸಮಸ್ಯೆಗಳನ್ನ ಪ್ರತಿಧ್ವನಿಯಾಗಿ ನಾಡಿನ ಸಾಂಸ್ಕೃತಿಕ ನಗರಿಯ ಜ್ವಲಂತ ಸಮಸ್ಯೆ ಜಾಲವನ್ನ ಬಿಡಿಸುವ ಪ್ರಯತ್ನ ಮಾಡಿದೆ. ಒಳ್ಳೆ ವಿಚಾರಗಳಿಗೆ ಹೆಸರಾಗ್ತಿದ್ದಂಥ ಕನ್ನಡಿಗರ ಕನಸಿನ ಊರು, ಸಾಂಸ್ಕೃತಿಕ ರಾಜಧಾನಿ ಮಾದಕ ನಗರಿಯಾಗುವತ್ತ ಸಾಗಿದೆ. ಈ ಕುರಿತ ನಮ್ಮ ಅಭಿಯಾನದ ಸರ್ಕಾರ ಹಾಗೂ ರಾಜ್ಯದ ಜನರ ಗಮನ ಸೆಳೆದಿದೆ. ಒಂದು ಸಂಬಂಧಪಟ್ಟ ಸ್ಟೋರಿ ಇದೆ, ನೋಡ್ಕೊಂಬರೋಣ. ಅಭಿವೃದ್ಧಿ ಚೆನ್ನಾಗಿದೆ ಅನ್ಕೊಳ್ಳೋ ಹೊತ್ತಿಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೀತಾ ಇರುವಂತ ಕಥೆಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಶಾಕ್ ಅನ್ಸುತ್ತೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಅಭಿಯಾನ. 2025ರಲ್ಲಿ ಬರೋಬ್ಬರಿ 300 ಕೋಟಿಯ ಡ್ರಗ್ಸ್ ಜಪ್ತಿ ಮಾಡಲಾಗಿತ್ತು. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ ಬಯಲಾಗಿತ್ತು. ತೋಟದ ಮನೆಯಲ್ಲಿ ಡ್ರಗ್ಸ್, ವಾಸದ ಮನೆಯಲ್ಲೂ ಕೂಡ ಮಾದಕ, ಇವೆಲ್ಲವನ್ನು ಕೂಡ ಬಯಲಿಗೆಳೆದಿದ್ರು ಪೊಲೀಸ್ನವರು. ದಂಧೆಕೋರರಿಗೆ ಮೈಸೂರು ಸುರಕ್ಷಿತ ಅಂತ. ಎಸ್, ಇದನ್ನೇ ನಾನು ಆಗ್ಲೇ ಹೇಳಕ್ ಬರ್ತಾ ಇದ್ದಿದ್ದು. ಬೆಂಗಳೂರಿನಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ, ಬೆಂಗಳೂರು ಹಾಳು ಕೊಂಪೆ. ನಿಮಗೆ ಹೆಂಗೆ ಹೋಗಿ ಹಂಗೆ ಬಂದ್ರು ಕೂಡ ಸಿಗಾಕೊಂಡ್ಬಿಡ್ತಾರೆ. ಆದ್ರೆ ಮೈಸೂರು ಹಂಗಲ್ಲ. ಯಾಕಂದ್ರೆ ಮೈಸೂರಿನ ಮೇಲೆ ಅನುಮಾನ ಪಡೋರೆ ಕಮ್ಮಿ. ಮೈಸೂರಲ್ಲ,
ಮೈಸೂರಲ್ಲಿ ಹಿಂಗಾಯ್ತಾ? ಮೈಸೂರಲ್ಲೆಲ್ಲ ಅದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ತರ ಇದೆಯಲ್ಲ, ಅದಕ್ಕೆ ಅವರಿಗೆ ಸುರಕ್ಷಿತವಾದಂತ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಿವಿತ್, ನೀವು ಹೇಳ್ದಂಗೆ ನೀವು ಹೇಳಿದ್ರಿ, ನಾನು 7 ವರ್ಷ ಮೈಸೂರಿನಲ್ಲಿದ್ದೆ ಅಂತ ಹೇಳಿದ್ರಿ. ಮೈಸೂರಿನ ಜನರ ಮನಸ್ಥಿತಿ ಏನು ಅಂತೇಳಿ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರಿ. ಇದೇ ಈ ಕಿರಾತಕರಿಗೆ ಬಂಡವಾಳ ಆಗಿರೋದು. ಪಾರಂಪರಿಕ ನಗರಿ ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹಿಂಗಾಗತ್ತೆ ಅಂತ ಹೇಳಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ದಿವಿತ್. ಮೈಸೂರು ಅಂತ ಹೇಳಿದ್ರೆ ಕೈ ಮುಗಿದು ನಮಸ್ಕಾರ ಮಾಡ್ಬೇಕನ್ಸುತ್ತೆ. ಅಂತ ಮೈಸೂರಿಗೆ ಈ ಕಿರಾತಕರು ಕಳಂಕವನ್ನ ತರುತ್ತಿದ್ದಾರೆ ಅನ್ನುವ ಮೈಸೂರು ಅಂತಂದ್ರೆ ನಿಮಗೆ ನೆನಪಾಗೋದು ತಾಯಿ ಚಾಮುಂಡೇಶ್ವರಿ ಬೆಟ್ಟ. ಹೌದು, ಮೈಸೂರು ಬೆಟ್ಟ. ಹೌದು, ಮೈಸೂರು ಬೆಟ್ಟ. ಹೌದು. ಆದ್ರೆ ಅಂತ ಒಂದು ಭಕ್ತಿಯುಳ್ಳ ಸ್ಥಳದಲ್ಲಿ ಈ ತರ ಎಲ್ಲ ನಡೀತಾ ಇದೆ ಅಂತಂದ್ರೆ ನಿಜವಾಗ್ಲೂ ಇದು ಬೇಸರದ ಸಂಗತಿ. ಮತ್ತೆ ಮೈಸೂರವರು ಕೂಡ ಇದನ್ನ ಅರಗಿಸ್ಕೊಳ್ಳಲ್ಲ. ಕರೆಕ್ಟ್. ಮೈಸೂರವರು ಅರಗಿಸ್ಕೊಳ್ಳೋದಿಲ್ಲ. ಮೈಸೂರಿನಲ್ಲಿ ಇಂಥ ಡ್ರಗ್ ಫ್ಯಾಕ್ಟರಿಗಳಿದಾವೆ. ಮೈಸೂರಿನಿಂದ ಬೇರೆ ಬೇರೆ ಕಡೆಗಳಿಗೆ ಡ್ರಗ್ ಸಪ್ಲೈ ಆಗುತ್ತೆ. ಮೈಸೂರಿನಲ್ಲಿ ಯುವಕರು ಈ ಅಮಲನ್ನ ತಲೆಗೇರಿಸಿಕೊಂಡು ತಮ್ಮ ಜೀವನವನ್ನ, ತಮ್ಮ ಬದುಕನ್ನ ಹಾಳು ಮಾಡೋದ್ರ ಜೊತೆಗೆ ಅವರ ಕುಟುಂಬ ಇವತ್ತು ಬೀದಿ ಪಾಲಾಗ್ತಿದೆ ಅನ್ನುವಂಥ ಗಂಭೀರ ವಿಚಾರ ನಿಮಗೆ ಗೊತ್ತಿದ್ಯಾ? ರಿಪಬ್ಲಿಕ್ ಕನ್ನಡ ಇವತ್ತು ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇವತ್ತು ಇಡೀ ದಿನ ಮೈಸೂರು ಮಾದಕ ವ್ಯಸನಿಗಳ ತವರಾಗ್ತಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವತ್ತು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಕೊಡುತ್ತೆ. ಹಿಂಗ್ ಆಗಬಾರ್ದು ಅನ್ನೋದು ನಮ್ಮ ವಿಚಾರ. ನಮ್ಮ ಪಾರಂಪರಿಕ ನಗರದ ಬಗ್ಗೆ ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ಗೌರವ ಇದೆ. ವಿಶ್ವದಾದ್ಯಂತ ಇವತ್ತು ಮೈಸೂರು ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರವಾಸಿಗರ ಬಂದು ಇಲ್ಲಿನ ಸಂಭ್ರಮವನ್ನ ಅಥವಾ ಇಲ್ಲಿನ ಪರಂಪರೆಯನ್ನ ಅನುಭವಿಸ್ಕೊಂಡು ಹೋಗ್ತಾರೆ, ಅಥವಾ ಇಲ್ಲಿನ ಶ್ರೀಮಂತಿಕೆಯನ್ನ ನೋಡ್ಕೊಂಡು ಹೋಗ್ತಾರೆ. ಈಗಲೂ ಕೂಡ ನಾವು ಅದನ್ನೇ ಹೇಳ್ತಾ ಇರೋದು. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ. ಮಾಧ್ಯಮದಿಂದ ನಾವೇನ್ ಮಾಡ್ಬೇಕು? ಎಕ್ಸ್ಪೋಸ್ ಮಾಡಬೇಕು, ಮಾಡ್ತಾ ಇದೀವಿ. ಮುಂದಿನದು ಯಾರ್ದ ಕೆಲಸ? ಸರ್ಕಾರದ ಕೆಲಸ, ಜನರ ಕೆಲಸ, ಗೃಹ ಮಂತ್ರಿಗಳ ಗೃಹ ಇಲಾಖೆಯ ಕೆಲಸ. ಈಗ ನೀವು ಗೊತ್ತಿಲ್ಲ ಅಂತ ಹೇಳಕ್ ಆಗಲ್ಲ. ಯಾಕಂತಂದ್ರೆ ಆಲ್ರೆಡಿ ಮರ್ಯಾದೆ ಹೋದ ವರ್ಷ ಹೋಗಿದೆ. ಎಚ್ಚರಿಸ್ತಾ ಇದೀವಿ ನಿಮ್ಮನ್ನ. ಪಾರಂಪರಿಕ ನಗರ ಹೀಗೆ ಡ್ರಗ್ ನಗರವಾಗಿ ಅಥವಾ ಉಡ್ತಾ ಪಂಜಾಬ್, ಉಡ್ತಾ ಬಿಹಾರ ಅಂತ ಹೇಳಿ ಎಲ್ಲ ನಾವು ಹೇಳಿದ್ವಲ್ಲ, ಆ ಪದ ಬಳಸೋದಕ್ಕೂ ನಮಗೆ ಬಹಳ ನೋವಾಗುತ್ತೆ. ಹಂಗ ಬಳಸೋದು ಇಲ್ಲ, ಹಂಗಾಗೋದು ಬೇಡ. ಎಚ್ಚರಿಸ್ತಾ ಇದೀವಿ. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿಗಳು ತಲೆ ಎತ್ತಾ ಇದ್ದಾವೆ. ಮೈಸೂರಿನಿಂದ ಮಹಾರಾಷ್ಟ್ರಕ್ಕೆ ಇಲ್ಲಿಂದ ಡ್ರಗ್ ಹೋಗುತ್ತೆ. ಮೈಸೂರಿನಲ್ಲಿ ಯುವ ಸಮುದಾಯ ದಾರಿ ತಪ್ಪಿ ಹೋಗ್ತಾ ಇದೆ. ಮೈಸೂರಿನಲ್ಲಿ ಗಾಂಜಾ ಡ್ರಗ್ ವ್ಯಸನಿಗಳಿಂದಾಗಿ ಸಮಾಜಘಾತುಕ ಶಕ್ತಿಗಳು ಹೆಚ್ಚಾಗ್ತಾ ಇದ್ದಾವೆ. ಮೈಸೂರಿನಲ್ಲಿ ಕೊಲೆ, ಸುಲಿಗೆಯಂತಹ ಕ್ರೈಮ್ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ. ಮಾನ್ಯ ಗೃಹ ಸಚಿವರ ಕೈ ಮುಗಿದು ನಿಮ್ಮಲ್ಲಿ ವಿನಮ್ರವಾದಂತ ಮನವಿ ನಮ್ಮದು. ಇವತ್ತಿನ ಈ ಸುದ್ದಿ ಇದೆಯಲ್ಲ, ಇದು ಬಹಳ ಗಂಭೀರ ವಿಚಾರ. ರಾಜ್ಯದ ಮಟ್ಟಿಗೆ, ಮೈಸೂರಿನ ಮಟ್ಟಿಗೆ ಗಂಭೀರ ವಿಚಾರ. ಇದಕ್ಕೆ ನೀವು ಮಾಡೋಣ ಬಿಡು, ಆಗತ್ತೆ ಬಿಡು, ಏನಾದ್ರೂ ಆಗತ್ತೆ ಅನ್ನುವಂಥ ಹಾರಿಕೆ ಉತ್ತರಗಳಲ್ಲ. ಇದಕ್ಕೊಂದು ಕ್ಲಾರಿಟಿ ಬೇಕಾಗಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ಸರ್ಕಾರ. ನೋಡಿ, ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ನಿಂತ್ಕೊಂಡಿದೆ. ಸಮಸ್ಯೆಗಳನ್ನ ಪ್ರತಿಧ್ವನಿಯಾಗಿ ನಾಡಿನ ಸಾಂಸ್ಕೃತಿಕ ನಗರಿಯ ಜ್ವಲಂತ ಸಮಸ್ಯೆ ಜಾಲವನ್ನ ಬಿಡಿಸುವ ಪ್ರಯತ್ನ ಮಾಡಿದೆ. ಒಳ್ಳೆ ವಿಚಾರಗಳಿಗೆ ಹೆಸರಾಗ್ತಿದ್ದಂಥ ಕನ್ನಡಿಗರ ಕನಸಿನ ಊರು, ಸಾಂಸ್ಕೃತಿಕ ರಾಜಧಾನಿ ಮಾದಕ ನಗರಿಯಾಗುವತ್ತ ಸಾಗಿದೆ. ಈ ಕುರಿತ ನಮ್ಮ ಅಭಿಯಾನದ ಸರ್ಕಾರ ಹಾಗೂ ರಾಜ್ಯದ ಜನರ ಗಮನ ಸೆಳೆದಿದೆ. ಒಂದು ಸಂಬಂಧಪಟ್ಟ ಸ್ಟೋರಿ ಇದೆ, ನೋಡ್ಕೊಂಬರೋಣ.